ನಮಸ್ಕಾರ, ವೆಲ್ಕಮ್ ಟು ವೈಲ್ಡ್ ವಿಂಗ್ ಕ್ರೂ. ದಿಸ್ ಇಸ್ ಯೋರ್ ಹೋಸ್ಟ್ ಶೋಭಿತ್ ಕುಂಪಾಲ AKA ದ ಲೆಜೆಂಡ್ ಶ್ರೀವು. ಇವತ್ತು ನಾವು ಬಂದಿರೋದು ಮಲ್ಲಿಕಟ್ಟೆ ಡೈನರ್ಸ್ ಪ್ಯಾರಡೈಸ್ ಬ್ಯಾಕ್ ಸೈಡಲ್ಲಿ, ಅಂದರೆ ಸಿಟಿ ಹಾಸ್ಪಿಟಲ್ ಏನಿದೆ ಅದರ ಎಕ್ಸಾಕ್ಟ್ ಆಪೋಸಿಟಲ್ಲಿ ಒಂದು ಹೋಟೆಲ್ ಇದೆ, ಶ್ರೀ ದುರ್ಗಾದರ್ಶಿನಿ ಅಂತ. ನಮ್ಮ ಜೊತೆ ಶಾಂತರಾಮ್ ಕಾಮತ್ ಅವರಿದ್ದಾರೆ, ಹೋಟೆಲ್ ಓನರ್. ಅವ್ರ ಜೊತೆ ಮಾತಾಡೋಣ, ಅವ್ರ ಜೊತೆ ಕೇಳೋಣ ಹೋಟೆಲ್ ಯಾವಾಗ ಸ್ಟಾರ್ಟ್ ಆಗಿದ್ದು, ಆಮೇಲೆ ಏನೇನು ಸ್ಪೆಷಲ್ ಇದೆ ಅಂತ. ಸರ್ ನೋಡೋಣ ಅಲ್ಲ ಸರ್? ನೋಡಿ. ಎಸ್, 2012 ಓಪನ್ 13 ವರ್ಷ ಓಪನ್ ಮಾಡಿದ್ವಿ. ಮುಲ್ಪ ಫಸ್ಟ್ ಗಂಜಿ ಒಣ ಖಾಲಿ ಒಂದು 2-3 ಟೈಪ್ ಮೀನು ಮಾತ್ರ ಸ್ಟಾರ್ಟ್ ಮಾಡಿದ್ವಿ. 5 ದಿನ ಪೋಯ್ದಾಗ ಜನಕ್ಕೆ ಎಂಚಬೋಡು ಅಂಚ ಮಲ್ತೊಂದೆ ಹೋಯ್ ಜಾಸ್ತಿ ಮಲ್ತೊಂದು ಹೋಯ್ ಮೀನು. ಇನಿ 15 ನಮ್ನೆ ವೆರೈಟಿ ಮೀನು: ಅಂಜಲ್, ಪಾಂಪ್ರೇಟ್, ಬಂಗುಡೆ, ಡಿಸ್ಕೋ, ಮುರು, ನಂಗ್, ಎಟ್ಟಿ, ಕೊಡ್ಡೆ, ಅಡೆ ಮೀನು, ಮೆಲ್ಗ್, ಕಡುವಾಯಿ, ಸಿಲ್ವರ್ ಫಿಶ್, ಬೂತಾಯಿ, ಬೊಕ ಚಿಕನ್, ಬೊಕ ಮರವಾಯಿ ಸುಕ್ಕ ಉಂಡು. ಮೀನ್ದ ತೆತ್ತಿಡು ಮಿಕ್ಸ್ ಮೀನ್ದ ತೆತ್ತಿಲ ಉಂಡು, ಬೂತಾಯ್ದ ಸಪರೇಟ್ ಮೀನ್ದ ತೆತ್ತಿಲ. ಬೊಕ ಇಂದಲ್ ಸ್ಪೆಷಲ್ ಪಂಡ ಬೂತಾಯಿ ತೆತ್ತಿಲ ಎಟ್ಟಿ ತವಾ ಫ್ರೈ, ಎಟ್ಟಿ ಗೀ ರೋಸ್ಟ್, ಬೊಕ ಅಂಜಲ್ ಒಂದು ಪೂರ ಸ್ಪೆಷಲ್ ಮೂಲ. ಈಗ ಆಲ್ರೆಡಿ ಊಟ ಬಂದಿದೆ, ನಮ್ಮ ಮೀಲ್ಸ್ ಗಂಜಿ. ಇವತ್ತು ಕೂಡ ಗಂಜಿ ಹೇಳಿದ್ದೇವೆ. ಅದ್ರ ಜೊತೆಗೆ ನಂಗ್, ಆಮೇಲೆ ಮೂರು, ಹಾಗೇನೆ ಬಂಗುಡೆ, ಈ ತರ ಸುಮಾರು ವೆರೈಟಿ ಬಂದಿದೆ. ಅದಕ್ಕಿಂತ ಮುಂಚೆ ಒಬ್ರು ಸ್ಪೆಷಲ್ ವ್ಯಕ್ತಿನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವ್ರು ಬೇರೆ ಯಾರು ಅಲ್ಲ, ನನ್ನ ಆತ್ಮೀಯ ಗೆಳೆಯ ಜ್ಞಾನೇಶ್ ಕದ್ರಿ. ನಮಸ್ತೆ. ಈ ಜಾಗನ ರೆಕಮೆಂಡ್ ಮಾಡಿದ್ದು ಕೂಡ ಅವರೇ. ಸೊ ಹಾಗಾಗಿ ಅವ್ರ ಹತ್ರ ಮಾತಾಡೋಣ ಬನ್ನಿ. ನನ್ನ ಹೆಸರು ಜ್ಞಾನೇಶ್ ಅಂತ. ಶೋಭಿತ್ ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಹೌದು. ನಾನು ಫಸ್ಟ್ ಅವರ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಿದ್ದೆ ವೈಲ್ಡ್ ವಿಂಗ್ ಕ್ರೂ ಅಲ್ಲಿ. ಮೊದ್ಲಿಂದ ಕೂಡ ನಾನು ಅವರಿಗೆ ರೆಕಮೆಂಡ್ ಮಾಡ್ತಿದ್ದೆ. ನಮ್ದೊಬ್ಬರು ಪರಿಚಯ ಅವರು, ನನ್ನ ಆತ್ಮೀಯ ಗೆಳೆಯ ಅವರು ಕೂಡ, ದುರ್ಗಾದರ್ಶಿನಿ ಓನರ್ ಕಾಮತ್ರ ಅಂತ. ಸೊ ಇವರಿಗೆ ಹೇಳ್ತಿದ್ದೆ ಒಮ್ಮೆ ಬಂದು ಒಂದು ವಿಡಿಯೋ ಮಾಡಿ, ಬ್ಲಾಗ್ ಮಾಡಿ, ಯಾಕೆಂದ್ರೆ ಐಟಮ್ಸ್ ಎಲ್ಲ ಭಾರಿ ಒಳ್ಳೆ ಇದೆ ಇಲ್ಲಿ. ಗಂಜಿ ಊಟ ಎಸ್ಪೆಷಲಿ ಮಧ್ಯಾಹ್ನ ಹೊತ್ತಿಗೆ, ಅದು ಅದಲ್ಲದೆ ಈಗ ಮಳೆಗಾಲದಲ್ಲಿ ಕೂಡ. ಹಾಗೇನೆ ಈ ಜಾಗ ರೆಕಮೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಜ್ಞಾನೇಶ್ ಅವರೇ. ಇವಾಗ ಫಸ್ಟ್ ಐಟಮ್ಸ್ ಎಲ್ಲ ಬಂದಿದೆ. ನಿಮ್ಮ ಫೇವ್ರೇಟ್ ಯಾವ್ದು ಇದ್ರಲ್ಲಿ? ಇದು ಚಟ್ನಿ ಅಂದ್ರೆ ಭಾರಿ ಫೇವ್ರೇಟ್. ಹೌದಾ? ಹಾಗಾದ್ರೆ ಫಸ್ಟ್ ಚಟ್ನಿಯಿಂದನೇ ಸ್ಟಾರ್ಟ್ ಮಾಡೋಲ್ಲ? ಸೊ ಇದರಲ್ಲಿ ಖಾರ, ಆ ಖಾರ ಒಂದು ಇಮಿಡಿಯೇಟ್ ಏನು ಬಾಯಿಗೆ ಬರ್ತದೆ ಆ ಚಿಲ್ಲಿಯಿಂದಾಗಿ. ಆಮೇಲೆ ತೆಂಗಿನಕಾಯಿ ಹಾಕಿದ್ದಾರೆ, ಒಂಥರ ಡಿಫ್ರೆಂಟ್. ಒಂದು ಆ ಚಟ್ನಿಗೆ ಏನು ಹೆಸರು ಇಡಬೇಕಂತಾನೆ ಗೊತ್ತಾಗ್ತಿಲ್ಲ. ನೀವು ಹೇಳಿದ್ ಕರೆಕ್ಟ್, ಸೂಪರ್ ಆಗಿದೆ. ನೆಕ್ಸ್ಟು ಎಲ್ಲರ ಫೇವ್ರೇಟು ಎಟ್ಟಿ ಪುಡಿ ಚಟ್ನಿ, ಅಂದರೆ ಸಿಗಡಿ ಚಟ್ನಿ. ಫ್ರೆಶ್ ಕಾಂಬಿನೇಷನ್ ಸೂಪರ್. ಇದು ಕೂಡ ಅಷ್ಟೇ, ಖಾರ. ಗಂಜಿಗೆ ಖಾರ ಬೇಕೇ ಬೇಕು. ಆಬ್ವಿಯಸ್ಲಿ ಉಪ್ಪಿನಕಾಯಿ ಇದೆ, ಅದು ಕೊಡಲೇಬೇಕು, ಕೊಡ್ತಾರೆ ಎಲ್ಲ ಕಡೆ. ಈ ಫಿಶ್ ಸೀ ಫುಡ್ ಅಲ್ಲಿ ನೀವು ಯಾವುದು ರೆಕಮೆಂಡ್ ಮಾಡ್ತೀರಾ ಫಸ್ಟ್? ಇವಾಗ ನಮಗೆ ಪ್ರಾನ್ಸ್ ತವಾ ಬಂದಿದೆ, ಮರವಾಯಿ ಸುಕ್ಕ ಕೊಟ್ಟಿದ್ದಾರೆ, ಎಗ್ ಬೂತಾಯಿ ಫಿಶ್ ಎಗ್ ಕೊಟ್ಟಿದ್ದಾರೆ, ನಂಗ್ ಬಂದಿದೆ, ಮೂರು ಬಂಗುಡೆ, ಹಾಗೇನೆ ತರುಬೂತಾಯಿ ನಮ್ಗೆ ಇಲ್ಲಿ ತನಕ ಯಾವ ಹೋಟ್ಲಲ್ಲೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ಫಸ್ಟ್ ಒಂದು ತರುಬೂತಾಯಿ ಟ್ರೈ ಮಾಡ್ತಿದ್ದೆ. ಪರ್ಫೆಕ್ಟ್ ಆಗಿ ಫ್ರೈ ಆಗಿರೋ ತರುಬೂತಾಯಿ. ಮಸಾಲ ಸ್ಪೈಸಿ ಆಗಿದೆ. ಯಾರಿಗೆಲ್ಲ ಸ್ಪೈಸಿ ಇಷ್ಟ ಅವರು ಇದನ್ನ ಟ್ರೈ ಮಾಡಬೇಕು. ಇವಾಗಲೂ ನನ್ನ ಲಿಪ್ಸ್ ಹತ್ರ ಬಾಯಿಗೆ ಇಡುವಾಗಲೇ ಖಾರ ಗೊತ್ತಾಯಿತು. ಸ್ಪೈಸ್ ಲೆವೆಲ್ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಗಂಜಿ ಜೊತೆ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಮಸಾಲೆ ಒಂಥರ ಅಲ್ಟಿಮೇಟ್ ಕ್ರಂಚಿ ಆಗಿ ಒಂದು ಡಿಫ್ರೆಂಟ್ ಹಿಟ್ ಕೊಡ್ತಾ ಇದೆ. ಓಕೆ, ನೀವು ಯಾವ್ದಾದ್ರು ಒಂದು ಟ್ರೈ ಮಾಡಿ ತಗೊಳ್ಳಿ. Cheers. ಜಾಸ್ತಿ ಸ್ಪೈಸಿ ಕೂಡ ಅಲ್ಲ, ಮೀಡಿಯಂ ಅಂತ ಹೇಳ್ಬೋದು. ಒಂದು ಬ್ಯಾಲೆನ್ಸ್ಡ್. ಯಾಕಂದ್ರೆ ಮಸಾಲದ ಖಾರ, ಪ್ರಾನ್ಸ್, ಕ್ರ್ಯಾಬ್, ಸ್ಕ್ವಿಡ್ ಒಂಥರ ಒಂದು ಸ್ವೀಟ್, ತೆಂಗಿನೆಣ್ಣೆ ಫ್ಲೇವರ್, ಮಸಾಲ ಎಲ್ಲ ಮಿಕ್ಸ್ ಆಗಿ ಒಂದು ಬ್ಯಾಲೆನ್ಸ್ಡ್ ಆಗಿದೆ ಅಲ್ವಾ? ನೆಕ್ಸ್ಟ್ ಫಿಶ್ ಎಗ್ ಟ್ರೈ ಮಾಡೋಣ. ಅದು ಒಂದು ಎಗ್ ಸ್ಪೆಷಲ್ ಬೂತಾಯಿ ಫಿಶ್ ಇಂದ ಎಗ್, ಅದು ಮಿಕ್ಸ್ ಕೂಡ ಇದೆ.
ಅದನ್ನ ಸಪ್ರೇಟ್ ಇಡ್ತಾರೆ. ಇದು ಬೂತಾಯಿ ಫಿಶ್ ಅಂತ ಇದ್ದು. ಈ ಫಿಶ್ಗೆ ದೂರ ದೂರದಿಂದೆಲ್ಲ ಹುಡ್ಕೊಂಡು ಬರ್ತಾರೆ. ಹೌದು, ಯಾಕಂದ್ರೆ ಇಲ್ಲಿ ಎಲ್ಲಾ ತರ ವೆರೈಟಿ ನಿಮ್ಗೆ ಫಿಶ್ ಸಿಗ್ತದೆ. ಇಂದು ಮೊಟ್ಟೆಯಿಂದ ಹಿಡಿದು ಮರ್ವಾಯಿ ಎಲ್ಲ, ಕೆಲವಲ್ಲಿ ಮಾತ್ರ ಫಿಶ್ ಮಾತ್ರ ಇರ್ತದೆ. ಈ ಮರ್ವಾಯಿ ಎಟ್ಟಿ ಎಲ್ಲ ಕಾಸ್ಟ್ಲಿ, ಕೆಲವೆಲ್ಲ ಹಿಡಿದು ಅಂದ್ರೆ ಇಲ್ಲಿ ಆದ್ರೆ ಆ ವೆರೈಟಿ ಎಲ್ಲ ಕೂಡ ಸಿಗ್ತದೆ. ಅಂದ್ರೆ ಸ್ಮಾಲ್ ಪ್ರೈಸ್ ಇಂದ ಬಿಗ್ ಪ್ರೈಸ್ ವರೆಗೆ ಎಲ್ಲಾನು ಇದೆ. ಸೊ ಯಾರು ಬಜೆಟ್ ಫ್ರೆಂಡ್ಲಿ ಅಂತ ಬರ್ತಾರೆ ಅವರಿಗೆ ಹೊಡೆದಿದೆ, ಕಂಫರ್ಟೇಬಲ್ ಇದೆ. ಮರವಾಯಿ ಹಾಗೇನೆ ಇರ್ಲಿ, ಯಾಕಂದ್ರೆ ಮರವಾಯಿ ಸ್ವಲ್ಪ ಹೊತ್ತು ಬಿಟ್ಟರು ತಿನ್ಬಹುದು, ಯಾಕಂದ್ರೆ ಸುಕ್ಕ ಮಾಡಿರೋದಲ್ವಾ. ಮೊದಲು ನಾವು ನಿಮ್ಮ ಫೇವ್ರೇಟ್ ಬಂಗಡೆ ತಗೊಳ್ಳಿ. ಒಂದು ದೊಡ್ಡ ಸೈಜ್ ತಗೊಳ್ಳಿ. ನೋಡಿ ಹೇಗೆ ಫ್ರೆಶ್ ಇದೆ ಅಂತ ನೋಡ್ಬೋದು, ಮೀನನ್ನೇ ನೋಡ್ಬೋದು ಎಷ್ಟು ಫ್ರೆಶ್ ಇದೆ ಅಂತ. ಮಸಾಲ ಅಂತೂ ಅಲ್ಟಿಮೇಟ್, ಹೇಳಿ ಮಾಡ್ತಿದ ಹಾಗೆ ಇದೆ. ನಂಗೆ ವೇಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಡೈಲಿ ಪ್ರತಿ ವ್ಲಾಗ್ ಅಲ್ಲಿ ಫಸ್ಟ್ ಬೈಟ್ ತಗೊಳ್ಳೋದು ನಾನು. ಕರೆಕ್ಟ್ ಆಗಿ ಹೇಳಿದ್ದಾರೆ, ಫ್ರೆಶ್ ಫಿಶ್. ಮೇಲ್ಗಡೆ ಒಂದು ಮಸಾಲ ಎಕ್ಸ್ಟ್ರಾ ಕೋಟಿಂಗ್ ಹಾಕಿ ಕೊಟ್ಟಿದ್ದಾರೆ, ಅದ್ಭುತ. ಟೂ ಗುಡ್. ಬಿಸಿ ಬಿಸಿ ಮೀನು, ಫ್ರೆಶ್ ಮೀನು. ಅದು ಈ ಟೈಮಲ್ಲಿ ಸಿಗೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ಆಫ್ ಸೀಸನ್ ಬೇರೆ. ಅವನೊಂದು ಎಫರ್ಟ್ಗೆ ನಾವು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು. ಈ ಟೈಮಲ್ಲಿ ಫ್ರೆಶ್ ಫಿಶ್ ತಂದು ಕಸ್ಟಮರ್ಗೋಸ್ಕರ ಅದನ್ನ ಅಷ್ಟು ತಗೊಂಬರ ಮುಂಚೆಂದ ಅವರು ಮೇಂಟೈನ್ ಮಾಡ್ತಿದ್ದಾರೆ, ಹಾಗೆ ಅವರಿಗೆ ಕಸ್ಟಮರ್ಸ್ ಅಷ್ಟು ಈಸಿ ಅಲ್ಲ. ಬೇಗ ಎದ್ದು ಹೋಗಿ ತಗೊಂಬರೋದು. ಬೆಳಿಗ್ಗೆ ಅವರು 5 o'clock ಎದ್ದು ದಕ್ಕೆ ಹೋಗಿ ಮೀನ್ ತರ, ನಂಗೆ ಕೆಲವು ಹೇಳ್ತಾರೆ 5 o'clock ಹೋಗಿ ದಕ್ಕೆ ಹೋಗಿ ಮೀನ್ ತರ ಡೈಲಿ ಹೋಗ್ತಾರೆ. ಕೆಲವರೆಲ್ಲ ಈಗ ವೀಕ್ಲಿ ಒನ್ಸ್, 3 days once. ದೊಡ್ಡ ಫ್ರಿಡ್ಜ್ ಅಲ್ಲಿ ಎಲ್ಲ ಸ್ಟೋರ್ ಮಾಡಿದ್ರೆ. ಫ್ರಿಡ್ಜ್ ಅಲ್ಲಿ ಏನಿಲ್ಲ, ಇಲ್ಲಿ ಫ್ರಿಡ್ಜ್ ಇಲ್ಲ, ಬರೀ ಕೋಲ್ಡ್ ಡ್ರಿಂಕ್ಸ್ಗೆ ಮಾತ್ರ ಫ್ರಿಡ್ಜ್ ಇರೋದು. ಮೀನಿಗೆ ಫ್ರಿಡ್ಜ್ ಇಲ್ಲ. ಆ ದಿವಸಕ್ಕೆ. ಯಾಕಂದ್ರೆ ಫಿಶ್ ನೀವು ಒಂದ್ಸಲ ಇಲ್ಲಿ ಬಂದು ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ ಇದೆ ಅಂತ. ಸೊ ನಾನು ಸುಮ್ಮನೆ ಹೇಳ್ತಲ್ಲ, ಯಾಕಂದ್ರೆ ಆ ಕಲರ್ ನೋಡಿ, ಒಳಗಡೆ ನೋಡಿದಾಗಲೇ ಗೊತ್ತಾಗುತ್ತೆ. ಇದು ಮೇಲ್ಗಡೆ ಇರೋದು ಮಸಾಲೆ ಕಲರ್, ಒಳಗಡೆ ವೈಟ್ ಇದೆ. ವೈಟ್ ಇದ್ದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಫಿಶ್ ಎಷ್ಟು ಫ್ರೆಶ್ ಇದೆ ಅಂತ. ನೆಕ್ಸ್ಟ್ ದೊಡ್ಡ ಸೈಜ್ ನಂಗು ಕಲರ್ ನೋಡೋಲ್ಲ ಖುಷಿ ಆಗ್ತದೆ. ಒಳಗಡೆ ಫುಲ್ ವೈಟ್ ಕರೆಕ್ಟ್ ಆಗಿ ಬೆಂದಿದೆ, ಮೇಲ್ಗಡೆ ಆ ಮಸಾಲೆ. ಇಲ್ಲಾಂದ್ರೆ ಕೆಲವು ಕಡೆ ಮಸಾಲದಲ್ಲಿ ತುಂಬಿ ಹೋಗಿರ್ತದೆ, ಕೆಲವು ಕಡೆ ಮಸಾಲೆನೇ ಇರಲ್ಲ. ಇದು ಬ್ಯಾಲೆನ್ಸ್ ಆಗಿದೆ. ನೋಡಿ ಹೇಗೆ ವೈಟ್ ಇದೆ ನೋಡಿ. ಮತ್ತೆ ಆ ಮೀನ್ ಸೈಜ್ ಕೂಡ ನೀವು ನೋಡ್ಬೋದು. ಮಸಾಲೆ ಮಾತ್ರ ಟಾಪ್. ಸುಮಾರು ಒಂದು 40 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ. ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. 40 ಜನ ಆರಾಮಾಗಿ ಕೂತ್ಕೋಬಹುದು. ನಾವಿವಾಗ ಮೇಲಿನ ಫ್ಲೋರ್ ಅಲ್ಲಿ ಇದ್ದೀವಿ, ಕೆಳಗಡೆ ಒಂದು ಫ್ಲೋರ್ ಇದೆ, ಹತ್ರದಲ್ಲಿ ಒಂದಿದೆ. ಇದು ಹೊಸದಾಗಿ ಅವರು ತಗೊಂಡಿರೋದು. ಮಾತ್ರ ಖಂಡಿತ ಇದನ್ನ ಹುಡ್ಕೊಂಡು ಬರೋದು ಪಕ್ಕ. ನಾನು ಅನ್ಕೊಂಡಿದ್ದೆ ಹೋಟೆಲ್ ಸ್ವಲ್ಪ ಚಿಕ್ಕದಾಗಿದೆಯಲ್ಲ, ಯಾವ ತರ ಇರ್ಬೋದು, ಬಟ್ ಟೇಸ್ಟ್ಗೆ ಗ್ಯಾರಂಟಿ ಹುಡ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಮೂರು ಡೌಟೇ ಇಲ್ಲ ನಮ್ಗೆ, ಫಿಶ್ ಫ್ರೆಶ್ ಇದೆಯಲ್ವಾ ಅಂತ ಡೌಟೇ ಇಲ್ಲ. ನಾಲಿಗೆ ಕಾಯ್ತಾ ಇರ್ತದೆ ಫ್ರೆಶ್ ಫಿಶ್ ಯಾವಾಗ ಸಿಗ್ತದೆ. ಥ್ಯಾಂಕ್ ಯು ಜ್ಞಾನೇಶ್, ಅದ್ಭುತ, ನಿಜವಾಗ್ಲೂ ಅದ್ಭುತ. ಅಲ್ವಾ? ನೆಕ್ಸ್ಟ್ ನಮ್ಮ ಮೇನ್ ಇದಕ್ಕೆ ಹತ್ರ ಬರೋಣ. ಕೋರ್ಸ್ ಗಂಜಿ, ಅನ್ಪಾಲಿಶ್ಡ್ ಬಾಯ್ಲ್ಡ್ ರೈಸ್.
ಆಹಾ. ಅದು ಚಟ್ನಿ ಒಟ್ಟಿಗೆ ನೀವು ತಿನ್ಬೇಕು. ಈ ಚಟ್ನಿ ಒಟ್ಟಿಗೆ ದಿನಕ್ಕೆ ಬರೀ 300 ಗಂಜಿನೇ ಹೋಗುತ್ತಂತ. ಅವ್ರು ಅವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ದಿನಕ್ಕೆ 300 ಬರೀ ಗಂಜಿ ಹೋಗುತ್ತಂತ. ಅಲ್ಲ, ಖಾಲಿ ರೈನಿ ಸೀಸನ್ ಅಂತಲ್ಲ, ಆಫ್ ಸೀಸನ್ ಕೂಡ ಓ ಗಂಜಿ ಗಂಜಿ ಅಂದ್ರೆ ಗಂಜಿ ಫ್ಲೇವರ್ಸ್ ಅದೊಂದು ಗ್ಯಾಂಗ್ ಇದೆ. ಓ ಹೌದಾ? ಗಂಜಿ ಊಟಕ್ಕೆ ಅಂತ ಸ್ಪೆಷಲ್ ಇಲ್ಲೇ ಬರ್ತಾರೆ, ಬರೋರಿದ್ದಾರೆ. ಬೇರೆ ಇಲ್ಲಿ ನಿಮ್ಗೆ ಹತ್ತದಲ್ಲಿ ನಿಮ್ಗೆ ಗಂಜಿ ಊಟ ಎಲ್ಲಿ ಸಿಕ್ಕಲ್ಲ. ಈ ಈ ಏರಿಯಾದಲ್ಲಿ ಗಂಜಿ ಊಟಕ್ಕೆ ಹುಡ್ಕೊಂಡ್ ಬರ್ತಾರೆ ಜನ. ನಮ್ಮ ಶ್ರೀಕಾಂತ್ ಒಂದು ಟ್ರಿಕ್ಸ್ ಕೊಟ್ಟಿದ್ರು, ನನ್ಗೆ ಗೊತ್ತಿದ್ರು, ನಾನು ಆ ಥರ ತಿಂತಾ ಇರಲಿಲ್ಲ. ಈ ಎಟ್ಟಿ ಪುಡಿ ಚಟ್ನಿ ಇದೆಯಲ್ಲ, ಇದನ್ನ ಗಂಜಿಗೆ ಮಿಕ್ಸ್ ಮಾಡಿದ್ದೀನಿ ಅಂತ. ಅದು ಇವಾಗ ಆವತ್ತು ಟ್ರೈ ಮಾಡಿ ಇವಾಗ ಎಷ್ಟು ಒಂದು 2-3 ಮಂತ್ಸ್ ಆಯ್ತು. ಮತ್ತೆ ಆ ಫ್ಲೇವರೇ ಒಂದು ಒಳಗಡೆಯಿಂದ ಒಂದು ಮಜಾ ಕೊಡ್ತಾ ಇದೆ. ಮಧ್ಯ ಮಧ್ಯ ಆ ಈರುಳ್ಳಿ ಪೀಸ್, ಆಮೇಲೆ ಆ ಕೊಬ್ಬರಿ, ಆಮೇಲೆ ಖಾರ, ಆಲ್ ಟುಗೆದರ್ ಸೂಪರ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮರುವೈ. ಓಕೆ, ಮರವಿ ಕೂಡ ಅಷ್ಟೇ. ಕಡೆ ಎಲ್ಲೂ ಫ್ರೆಶ್ ಫಿಶ್ ಸಿಕ್ಕಿಲ್ಲ, ಐಸ್ದಂತ ಇದ್ರು ಮರವಾಗಿ ಎಲ್ಲ ಕಡೆ ಫ್ರೆಶ್ ಎಲ್ಲ ಓ ಸೈಜ್ ದೊಡ್ಡ ಸೈಜ್ ನ ಮರವಾಯಿ. ಸೈಜು ಸೂಪರ್, ಮಸಾಲೆ ಟಾಪ್. ನಾವು ಲಾಸ್ಟ್ಗೆ ಟ್ರೈ ಮಾಡಿರೋದು ಇವಾಗ ಬೇಜಾರಾಗ್ತದೆ, ಫಸ್ಟ್ ಮಾಡ್ಬೇಕಿತ್ತು. ಅಲ್ಲ, ಇವತ್ತಿದು ಬಂದ್ಬಿಡಿದ್ದು ನಾನು ರೇಟ್ ಕೇಳಿದೆ, 400 rupees kg. ಹೌದು, 400 rupees ಬಂಗುಡೆಗೆ. ಆದ್ರೂ ಈ ತರ ಮಸಾಲೆ, ಅದು ಕೊಬ್ಬರಿ ಎಣ್ಣೆ, ಫ್ರೆಶ್ ಫಿಶ್, ಈ ರೇಟ್ಗೆ ದಿ ಬೆಸ್ಟ್. ಎಲ್ಲ ರೇಟ್ ನಾವೇನೇನು ತಗೊಂಡಿದ್ದೀವಿ ಎಲ್ಲ ರೇಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇವಾಗ ಆ ಮರ್ವೈದಿನ ಮಸಾಲೆ ಇದೆ, ಅದನ್ನ ಗಂಜಿಗೆ ಹಾಕಿ ಆ ಮರ್ವೈ ಮಸಾಲ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಅದು ಟೇಸ್ಟ್ ನೋಡಿದ್ರೆ ನಾನು ಬರೀ ಅದ್ರ ಮಸಾಲಕ್ಕೆ ಖಾಲಿ ಮಾಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಡೀಟೇಲ್ಸು, ಇಲ್ಲಿನ ಲೊಕೇಶನ್, ಹೆಸರು, ಅವ್ರ ಕಾಂಟ್ಯಾಕ್ಟ್ ನಂಬರು, ಪ್ರೈಸಸ್ಸು ಎಲ್ಲಾನು ಹಾಕಿರ್ತೀನಿ. ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಹ್ಯಾಪಿ ಈಟಿಂಗ್.